ಮುಖಂಡ ಅನಂತ ಸುಬ್ಬರಾವ್ ನಿನ್ನೆ ನಿಧನರಾಗಿದ್ರು. ಸಂಜೆ ಹೃದಯಾಘಾತದಿಂದಾಗಿ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಇವತ್ತು ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮವಾಗಿ ಬೀಳ್ಕೊಡುಗೆಯನ್ನು ಮಾಡಲಾಗಿದೆ. ಅನಂತ ಸುಬ್ಬರಾವ್ ವಿಧಿವಶ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ವಿಜಯನಗರದ ಅನಂತ ಸುಬ್ಬರಾವ್ ನಿವಾಸದಲ್ಲಿ ಅಂತಿಮ ನಮನವನ್ನ ಸಲ್ಲಿಸಿದ ನಂತರದಲ್ಲಿ ಅವರ ಇಲ್ಲಿಯವರೆಗಿನ ಕೆಲಸವನ್ನ ಶ್ಲಾಘಿಸಿದ್ರು ಮುಖ್ಯಮಂತ್ರಿಗಳು ಮತ್ತು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಸುಬ್ಬರಾವ್ ಅವ್ರನ್ನ ನಾನು ಬಹಳ ವರ್ಷಗಳಿಂದ ನೋಡಿದ್ದೀನಿ. ನಾನು ಸಾರಿಗೆ ಮಂತ್ರಿಯಾಗಿದ್ದಿಂದಲೂ ಕೂಡ ಅವರ ಜೊತೆಗಿನ ಉತ್ತಮ ಒಡನಾಟವನ್ನ ಹೊಂದಿದ್ದೀನಿ. ಒಬ್ಬ ಜಾತ್ಯತೀತ ನಾಯಕ ಹೋರಾಟವನ್ನ ಹೇಗೆ ನಡೆಸ್ಕೊಂಡು ಬರಬೇಕು ಅನ್ನೋ ವಿಷಯದಲ್ಲಿ ಅವ್ರು ಯಾವತ್ತೂ ಕೂಡ ಒಂದು ಸ್ಪಷ್ಟ ನಿಲುವನ್ನ ಹೊಂದಿರ್ತಿದ್ರು. ಆ ಗುರಿ ತಲುಪುವವರೆಗೂ ಕೂಡ ಆ ಹೋರಾಟವನ್ನ ಅಚಲವಾಗಿ ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಇವತ್ತು ಅವರ ಸಾವಿನ ವಿಚಾರ ಏನಿದೆ ನಿಜವಾಗ್ಲೂ ಕೂಡ ಆಘಾತ ಮೂಡಿಸಿದೆ ಅಂತ ಮುಖ್ಯಮಂತ್ರಿಗಳು ಸಂತಾಪ ಸೂಚಿಸಿದ್ರು. ಅವರು ಕಾರ್ಮಿಕರ ಧ್ವನಿಯಾಗಿದ್ದರು. ಅವರು ಬಹಳಷ್ಟು ಕಾರ್ಮಿಕ ಹೋರಾಟಗಳನ್ನು ಮಾಡಿದರು. ನಾನು ಈ ಒಂದು ತಿಂಗಳಿಂದ KSRTC ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು. ಮತ್ತು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದರು. KSRTC LICನಲ್ಲಿ ಕೆಲಸದಲ್ಲಿದ್ದರು. ಆಮೇಲೆ ರಾಜೀನಾಮೆ ಕೊಟ್ಬಿಟ್ರು. ಎಲೆಕ್ಷನ್ ನಿಂತ್ಕೊಂಡಾಗ BRS ತಗೊಂಡಿದ್ರು. ಸೊ ಒಬ್ಬ ಕಮಿಟ್ಮೆಂಟ್ ಇದ್ದಂಥ CPI ಲೀಡರ್ ಅವರಿಂದ ಅವರ ಸಾವಿನಿಂದ ಇವತ್ತು ಸಾರ್ವಜನಿಕ